ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಡಿನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ಏನು ಸ್ಪೆಷಲ್ ಗೊತ್ತುಂಟಾ? ಇವತ್ತು ಜುಲೈ 26 ನನ್ನ ತಂಗಿ ಬರ್ಡೇ. ಅವಳು ಮಲ್ಕೊಂಡಿದ್ಲು, ಆಲ್ರೆಡಿ ವಿಶ್ ಎಲ್ಲ ಮಾಡಾಯಿತು. ಯಾಕಂದರೆ 2 ಮಿನಿಟ್ಸ್ ಆಲ್ರೆಡಿ ಆಗಿಬಿಟ್ಟಿದೆ. 12 ಗಂಟೆ 2 ನಿಮಿಷ ಆಗಿದೆ. ಸೊ ಬನ್ನಿ, ಏನು ಮಾಡ್ತಿದ್ದಾಳೆ ನೀವು ನೋಡಿ. ಬೇಕಂತ ಮುಖ ಮುಚ್ಕೊಂಡು ಮಲ್ಕೊಂಡವಳೆ. ನಾಗು ನಾಗು, ಹ್ಯಾಪಿ ಬರ್ಡೇ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಎಸ್, ಬನ್ನಿ ಈಗ ಸಣ್ಣದಾಗ ಒಂದು ಕೇಕ್ ಕಟ್ ಮಾಡೋಣ. ಆ್ಯಂಡ್ ಹಿಯೋ ಈಸ್ ಮೈ ಸಿಸ್ಟರ್. ಸೊ ಹ್ಯಾಪಿ ಬರ್ಡೇ ತಂಗಿ. ಹ್ಯಾಪಿ ಯಪ್ಪ ನೋಡಿ ನನ್ನ ತಂಗಿ ಎಲ್ಲರೂ ಡಮ್ಮನ್ನತ್ತೆ ಅಂತ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ತಂಗಿ, ಹ್ಯಾಪಿ ಬರ್ಡೇ ಟು ಯು. ನೋಡಿ ನನ್ನ ತಂಗಿ ಎಲ್ಲ ಅಡ್ಡ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊತಿರೋದು. ಎಸ್, ನನ್ನ ತಂಗಿ ಫೇವ್ರೆಟ್ ಕೇಕ್ ಯಾವುದೇ ತಂಗಿ? ರಸ್ಮಲೈ. ನೋಡಿ ಹೇಗಿದೆ ಇದು. ನಮ್ಮ ಅಜ್ಜ ಹೆಸರು ಕರೆಯೋದು ನಾಗಿ, ನಾಗಶ್ರೀ. ನನ್ನ ತಂಗಿಗೆ ಎಷ್ಟು ಹೆಸರಿದೆ? ನಾಗು ಎಲ್ಲರೂ ಯಾವ್ಯಾವ ಹೆಸರಿಂದ ಕರೀತಾರೆ ನಿಮಗೆ? ನಾಗು, ನಾಗಶ್ರೀ, ನಾಗಿ, ಸ್ಕೂಲಲ್ಲಿ ನಾಗಿನಿ, ಆಮೇಲೆ ನಾಗಮ್ಮ ಎಲ್ಲ ಕರೀತಾರೆ ಅಲ್ಲ. ನಮ್ಮಕ್ಕ ಮುದ್ದು ಅಂತ ಕರೀತಾಳೆ. ನಮ್ಮ ಅಕ್ಕ ಒಂದೊಂದ್ಸಲ ಒಂದೊಂದು ಸಿಟ್ಟು ಬಂದಾಗ ನಾಯಿ ಅಂತ ಕರಿತೀನಿ. ಅದೇನು ಹೇಳಿ ನೋಡಿ. ಅಲ್ಲ, ಅವಳು ಹಲ್ಲಿಗೆ ಏನು ಗೊತ್ತುಂಟಾ, ನನ್ನ ಬರ್ಡೇ ಗಿಫ್ಟ್ ಅವಳು ಹಲ್ಲಿನ ಕ್ಲಿಪ್ಪು. ಅಪ್ಪ ಅನ್ಕೋದು ಫಸ್ಟ್ ಅವಳೆ ತಿಂತಾವಳೆ ನೋಡ್ರಿ. ಎಸ್, ತಗೊನಕು ನೋಡಿ. ನಮ್ಮಪ್ಪ ಒಬ್ಬರೇ ತಿಂತಾವ್ರೆ. ಫಸ್ಟ್ ಹ್ಯಾಪಿ ಬರ್ಡೇ ತಂಗಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ತಂಗಿ, ನನ್ನ ಫೇವ್ರೆಟ್ ಸಿಸ್ಟರ್. ಲವ್ ಯು. ಸೊ ಫೈನಲಿ ರಾತ್ರಿ ಹೇಗಾಯಿತು ಅಂತ ನೋಡ್ತಿದ್ರಿ. ಸೊ ನಿದ್ರೆ ಅಂತೂ ಫುಲ್ ಬಂದ್ಬಿಟ್ಟಿದೆ. ಆಫೀಸ್ ಮುಗಿಸಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಹಾಗಾಗಿ ನಾಳೆ ದಿನ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಗೆ ನಾಳೆ ದಿನದ್ದು ಎಲ್ಲ ಹೇಗಿರುತ್ತೆ ವ್ಲಾಗ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಟಾಟಾ. ಹಾಂ, ಇನ್ನು ನೆಕ್ಸ್ಟ್ ಡೇ ಆಯಿತು. ಸೊ ನೋಡ್ತಾ ಇದ್ದೀರಾ, ಕೇಕೆಲ್ಲ ತೊಗೊಂಡ್ಬಿಟ್ಟೆ. ಇಲ್ಲೇ ಸಕ್ಕತ್ತಾಗಿತ್ತು ಕೇಕ್ ಅಂತೂ, ಇನ್ನೂ ಸೂಪರ್ವಾಗಿತ್ತು. ನಂತರ ನಾನು ಹೊರಟಿರುವಂಥದ್ದು ಮಕ್ಕಳಿಗೋಸ್ಕರ ಮಿಕ್ಸ್ಚರು ಹಾಗೆ ಚಾಕ್ಲೇಟ್ ಎಲ್ಲ ತೊಗೊಳ್ಳೋಣ ಅಂತ ಹೇಳ್ಕೊಂಡು, ಯಾಕಂದರೆ ನಮ್ಮ ಟ್ಯೂಷನ್ ಮಕ್ಕಳು ಬರ್ತಾರೆ. ಹಾಗಾಗಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಹೇಗೆಲ್ಲ ಆಯಿತು ಅಂತ ನೋಡಿ. ನಮ್ಮನೆ ಮಕ್ಕಳದ್ದೇ ಹಾವಳಿ ಫುಲ್. ನಮ್ಮನೆ ಮಕ್ಕಳು ಯಾಕಂತ ಹೇಳಿದ್ರೆ ಇವರೆಲ್ಲ ನಮ್ಮನೆ ಮಕ್ಕಳ ಥರನೇ ಆಗ್ಬಿಟ್ಟಿದ್ದಾರೆ. ಅಷ್ಟು ಕ್ಯೂಟ್ ಆಗಿದ್ದಾರೆ. ನೋಡ್ತಾ ಇರುವಂಥದ್ದು ಫುಲ್ ರೆಡಿ ಮಾಡ್ತಾಯಿದ್ರು, ಬಲೂನೆಲ್ಲ ಊದ್ತಾಯಿದ್ರು. ನೋಡೋಣ ಎಷ್ಟೆಲ್ಲ ಬಲೂನ್ ಉಡ್ತಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ಇನ್ನು ಇವಾಗ ನೀವು ನೋಡ್ತಿರೋದು ಪ್ರಿಪರೇಷನ್ ವಿಡಿಯೋ ಹೆಂಗಿದೆ ನೋಡ್ತಾ ಇದ್ದೀರಾ. ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡ್ತಾರೆ ಅಂದರೆ ನೀವೇ ನೋಡ್ತಾ ಇರುವಂಥದ್ದು. ಸಖತ್ ಒಂದಿಷ್ಟು ವಿಡಿಯೋಸ್ ಮಾಡಿಕೊಂಡು, ಒಂದಿಷ್ಟು ಕ್ಲಿಪ್ಪಿಂಗ್ ಮಾಡಿಕೊಂಡು, ಸ್ವೀಟ್ ಕ್ಲಿಪ್ಪಿಂಗ್ ಮಾಡಿಕೊಂಡ್ವಿ. ಯಾಕಂತ ಹೇಳಿದ್ರೆ ಸೊ ಟೈಮ್ ಫುಲ್ ಆಗಿಬಿಟ್ಟಿತ್ತು. ಹಾಗಾಗಿ ಸುಮಾರು ಲೇಟ್ ಆಗಿಬಿಟ್ರೆ ನೋಡಲ್ಲ ಅಲ್ಲ. ಹಾಗಾಗಿ ಸೊ ಹೀಗೆಲ್ಲ ಆಯಿತು ನನ್ನ ಡೆಕೋರೇಷನು. ನಾನು ಕೂಡ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದಾ ಅಂತ ನೀವೇ ಹೇಳ್ತೀವಿ. ನಮಸ್ಕಾರ, ರೆಡಿ ಅಂತ ಆಗಾಯಿತು. ನೆನ್ನೆಲ್ಲ ಹೇಗಾಯಿತು ಅಂತೆಲ್ಲ ತೋರಿಸಾಯಿತು. ಸಂಘಕ್ಕೆ ಹೋಗಿ ಕೇಕ್ ಎಲ್ಲ ತಂದಾಯಿತು. ಬರೋ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾನು ಹೇಳಿರೋ ಟೈಮಿಂಗ್ ಪ್ರಕಾರನೇ 7:30 ಒಳಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ 7:30 ಇನ್ನೂ 10 ನಿಮಿಷ ಇದೆ. ಸೊ ಅಷ್ಟೊಳಗೆ ರೆಡಿ ಆಗೋಯ್ತು. ಇನ್ನು ಬೆಳಗ್ಗೆ ಎಲ್ಲ ಏನಕ್ಕೆ ತೋರಿಸಲಿಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ ಎತ್ತಿದ್ದೆ 10 ಗಂಟೆಗೆ ಎದ್ದು ಒಂದು ಪೋಸ್ಟಿಗೆ ರೆಡಿ ಮಾಡಿ ಅದನ್ನು ಆಲ್ರೆಡಿ ಸ್ಟೋರಿಗೆ ಮತ್ತು ಪೋಸ್ಟ್ ಆಲ್ರೆಡಿ ಮಾಡಿದ್ದೆ. ಸೊ ಇದಿಷ್ಟು ಉದ್ದಾರದ ಕೆಲಸ ನಾನು ಮಾಡುವಂಥದ್ದು. ಜೊತೆಗೆ 11 ಗಂಟೆಗೆ ತಂಗಿ ಫ್ರೆಶ್ ಆಗಿ ರೆಡಿ ಮಾಡಿಟ್ಟಿದ್ಲು ಇಡ್ಲಿನ. ಸೊ ಇಡ್ಲಿ ಬೇಡ ಅಂತ ಹೇಳಿ ದೋಸೆ ಉಯಿಸ್ಕೊಂಡು ದೋಸೆ ಜೊತೆಗೆ ಸಾಂಬಾರು ಹಾಕೊಂಡು ತಿಂದುಬಿಟ್ಟೆ. ನಂತರ ತಿಂತಿದ್ದೆ ಟೈಮ್ ಆಗೋಯ್ತು. ಇವತ್ತು ತಂಗಿ ಕನ್ಸಲ್ಟೇಷನ್ ಇತ್ತು, ಸೊ ಹಲ್ಲಿಂದು. ಅದಕ್ಕೆ ಅವಳು ಹಲ್ಲು ತೋರಿಸ್ತೀನಿ ಬನ್ನಿ. ಬಾರಿ ಒಂದ್ಸಲ ತೋರಿಸ್ತೀನಿ. ಸೊ ಇವತ್ತು ಅವಳಿಗೆ ಬ್ಲೂ ವಿತ್ ವೈಟ್ ಕಲರ್ ರಬ್ಬರ್ ಹಾಕಿದ್ರು. ಅದಿಷ್ಟು ಚೇಂಜ್ ಮಾಡಿಸ್ಕೊಂಡು ಇನ್ನೊಂದು ನನಗೊಂದು ಸ್ವಲ್ಪ ಟ್ರೀಟ್ಮೆಂಟ್ ಏನೋ ಮಾತಾಡ್ಕೊಬರೋದಿತ್ತು. ಅದಿಷ್ಟು ಮಾತಾಡ್ಕೊಬರೋಷ್ಟರೊಳಗೆ ಫುಲ್ ಟೈಮ್ ಆಗ್ಬಿಟ್ಟಿತ್ತು. ನಂತರ ಟೈಮ್ ಆಗಿದ್ದೆ. ಆಮೇಲೆ ಒಂಚೂರು ಹೊರಗಡೆ ಹೋಗೋದಿತ್ತು, ಒಂದಿಷ್ಟು ಕಂಟೆಂಟ್ ವಿಡಿಯೋ ಮಾಡೋಕ್ಕೋಸ್ಕರ. ಅದು ನೆಕ್ಸ್ಟ್ ಒಳಗೆ ಬರ್ತದೆ ನಿಂತ್ರಿ. ಹಾಗೆ ಜೋಗಕ್ಕೆ ಕೂಡ ಹೋಗಿ ಬಂದ್ವಿ. ನಂತರ ಹೋಗಿದ್ದೆ
ಇದಿಷ್ಟು ಆಗಿದ್ದು ಮೀನ್ ಪ್ಯಾಟಿಗೆ ಹೋಗಿ ಮೀನ್ ತಗೊಬಂದಿದ್ವಿ, ಬಟ್ ಅದನ್ನ ತೋರ್ಸ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಹಳೆ ಕಂಟೆಂಟ್ ಎಲ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. ಈಗ ಟೈಮ್ ಟು ರೆಡಿ ಆ್ಯಂಡ್ ಟೈಮ್ ಟು ಸೆಲೆಬ್ರೇಟ್. ಸೊ ಸೆಲೆಬ್ರೇಷನ್ಗಿಂತ ಮುಂಚೆ ಪ್ರತಿ ವರ್ಷದಂತೆ ನಮ್ಮ ಟ್ಯೂಷನ್ ಮಕ್ಕಳು ಇಲ್ಲಿರುವಂಥದ್ದು ಬನ್ನಿ ಒಂದ್ಸಲ ಎಲ್ಲರೂ. ಸೊ ಎಲ್ಲರೂ ನಮ್ಮ ಟ್ಯೂಷನ್ ಮಕ್ಕಳು. ಸೊ ನನ್ನ ತಂಗಿ ಟ್ಯೂಷನ್ ಟೀಚರು, ಇವರಿಷ್ಟು ಮಗ ಬರ್ರಿ. ಸೊ ಇದಿಷ್ಟು ನನ್ನ ತಂಗಿ ಟ್ಯೂಷನ್ ಮಕ್ಕಳು, ಇಷ್ಟು ಜನ ಟ್ಯೂಷನ್ಗೆ ಬರ್ತಾರೆ. ಸೊ ಇವರೆಲ್ಲರೂ ಸೇರಿ ಒಂದಿಷ್ಟು ಕಾರ್ಯಕ್ರಮ ಮಾಡ್ತಾರೆ. ಅಷ್ಟೊಳಗೆ ನನ್ನ ತಂಗಿ ಬಂದು ರೆಡಿ ಆಗ್ತಾರೆ. ಇವರಿಷ್ಟು ಒಂದ್ಸಲ ಎಲ್ಲರನ್ನು ಪರಿಚಯ ಮಾಡ್ಕೊಬಿಡೋಣ. ಸೊ ಹಿಯರ್ ಈಸ್ ಅವರ್ ಟ್ಯೂಷನ್ ಸ್ಟೂಡೆಂಟ್ಸ್. ಸೊ ಮಗ ನಿನ್ನ ಹೆಸರು ಹೇಳು. ವೇದ. ನೆಕ್ಸ್ಟ್ ಆಕಾಶ್, ಕಾರ್ತಿಕ್, ಶ್ರಾವಣಿ, ಅಂಕಿತಾ, ಚಂದ್ರಕಲಾ, ಸಾಕ್ಷಿ, ಶಿವಾಂಗ್, ಅವಿನಾಶ್, ಚೇತನ್, ಶ್ರೀನಿಧಿ. ಸೊ ಇಷ್ಟು ಜನ ಇರೋದು. ಇವಾಗ ಏನೇನು ಪ್ರೋಗ್ರಾಮ್ ಮಾಡ್ತಾರೆ ಏನೇನು ಮಾಡ್ತಾರೆ ಅಂತ ನೋಡೋಣ. ಸೊ ಇಷ್ಟು ಜನದ ಕೈ ಇತ್ತು. ಸೊ ಅದಿಷ್ಟು ರೆಡಿ ಮಾಡೋಕ್ಕೆ. ಸೊ ಬನ್ನಿ ಈಗ ಏನೇನು ಮಾಡ್ತೀರಾ. ಎಸ್, ಇವಾಗ ನೆಕ್ಸ್ಟ್ ಅವರು ಡ್ಯಾನ್ಸ್ ಮುಖಾಂತರ ಮತ್ತೆ ಬರ್ತೀವಿ. ಕೀಪ್ ಆನ್ ವಾಚಿಂಗ್. ಟಾಟಾ. ನೀವು ಮತ್ತೆ ನಾಗೇಶ್ವರ ಎರಡು ಸ್ಟೆಪ್ ಹಾಕ್ತರು, ಆಮೇಲೆ ಮಿಕ್ಕಿದೆಲ್ಲ ನೀವು ಮಾಡ್ಬೇಕು. ಸೊ ಎಸ್ ನೋಡ್ರಿ, ಡನ್. ಸೊ ಇವಾಗ ಬಾಯ್ಸ್ ಒಂದಿಷ್ಟು ಡ್ಯಾನ್ಸ್ ಮಾಡ್ತಾರೆ. ಸೊ ದೇಶಕ್ಕೆ ಯೋಧ ನಾಡಿನ ರೈತ ಅಂತ ಹೇಳ್ಕೊಂಡು ಡ್ಯಾನ್ಸ್ ಮೂಲಕ ಅಂತ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಬಾಳಿಗೆ ಗುರುವೊಬ್ಬ ತಾನೆ, ಅಕ್ಷರ ಕಲಿಸು ಅಭ್ಯಾಸ ಅಳಿಸು, ಅವನೂನು ಅನ್ನದಾತನೇ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಸುದ್ದಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗಿರುವೆ ದಾದಿ. ಪಾಠಶಾಲಾ 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 ಪಾಠಶಾಲಾ. ಸಾರಿ, ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನೇ ಸಾಂಗ್ ಹೇಳಿದೆ ಲಾಸ್ಟಿಗೆ. ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ. ಸೊ ಯಾರಾದ್ರೂ ನಿಮ್ಮ ಟೀಚರ್ ಹೇಗೆ ಕಲಿಸ್ತಾರೆ ಅಂತ ಹೇಳ್ತೀರಾ? ಸೊ ಈ ವೇದಿಕೆ ನಿಮ್ಗೋಸ್ಕರ ಯಾರಾದ್ರೂ ಹೇಳ್ತೀರಾ ನಿಮ್ಮ ಟೀಚರ್ ಹೇಗೆ ಕಲಿಸ್ತಾರೆ ಅಂತ? ಬಾ ಅಭಿಷೇಕ್, ನೀನೀಗ 3 ವರ್ಷ ಆಯ್ತು, 3 ವರ್ಷದಿಂದ ನಮ್ಮ ಟ್ಯೂಷನ್ ನಾನಲ್ಲ, ಟ್ಯೂಷನ್ ಅಕ್ಕ. ಬನ್ನಿ. ಹಾ, ನೆಕ್ಸ್ಟ್ ನೀನು ಹೇಳು. ನನ್ನ ಹೆಸರು ಅಭಿಷೇಕ್. ನಮ್ಮ ಟ್ಯೂಷನ್ ಪಾಠಗಳನ್ನೆಲ್ಲ ಕಲಿಸ್ಕೊಡ್ತಾರೆ. ಗೊತ್ತಿಲ್ಲಾಗಿದ್ದನ್ನೆಲ್ಲ ಹೇಳ್ಕೊಟ್ಟು ಒಳ್ಳೆ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಎಷ್ಟು ವರ್ಷ ಆಯ್ತು ನಿಮ್ಗೆ ಬರ್ಲಿಕ್ಕತ್ತು? ಹೇಳಿ. ನಾನು ಬರ್ಲಿಕ್ಕತ್ತು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಬಾ. ಎಸ್, ನನ್ನ ಹೆಸರು ಕಾರ್ತಿಕ್. ನಾವು ಟ್ಯೂಷನ್ ಅಕ್ಕ ಚಲೋ ಆಗಿ ಕಲಿಸಿಕೊಡ್ತಾಳೆ. ಗಟ್ಟಕ್ಕ ಬಂದಂಗೆ ಆಗಿದ್ದೀರಾ, ಪಾಠ ಕಲ್ತ್ಕೊ ಬಂದಿದ್ರಿ. ಟ್ಯೂಷನ್ ಅಕ್ಕ ನಮಗೆ ಎಲ್ಲದನ್ನು ಕಲಿಸಿಕೊಡುತ್ತಾಳೆ. ಜೈ ಹಿಂದ್, ಭಾರತ್ ಬಂದ್. ನೆಕ್ಸ್ಟ್ ಅಕ್ಕ ಟ್ಯೂಷನ್ ಅಕ್ಕನ ಹೆಸರೇನು? ಇದಕ್ಕೆ ಫಾ ಹಾಕ. ಟ್ಯೂಷನ್ ಅಕ್ಕನ ಹೆಸರೇನು? ಒಂದೊಂದ್ಸತೆ ಟೆಸ್ಟ್ ಮಾಡಿದ್ರು, ಮತ್ತೆ ಡಿಕ್ಟೇಷನ್ ಚೆನ್ನಾಗಿರುತ್ತಾ? ಖುಷಿ ಆಗತ್ತಾ? ಹೊಡ್ತಾ ಹೆಂಗ್ ಬೀಳುತ್ತೆ? ಹೊಡಿತಾರಾ? ಹೌದಾ? ಟ್ಯೂಷನ್ ಅಕ್ಕ ನನ್ನ ಬಗ್ಗೆ ನನ್ನ ಬಗ್ಗೆ ಏನಾದ್ರು ಹೇಳ್ತೀರಾ? ಹಾ, ಹೇಳ್ತಾ ಹೇಳಿ. ಅಕ್ಕ ನೀವು ಚೆನ್ನಾಗಿ ವಿಡಿಯೋ ಹಾ, ಸಾಕು. ನಾ ಯಾವಾಗಾದ್ರೂ ಟ್ಯೂಷನ್ ಕಲ್ಸಕ್ ಬಂದಿದ್ದೀನೋ? ಹಾ. ಟ್ಯೂಷನ್ ಕಲ್ಸಕ್ ಬಂದಿಲ್ಲ. ಆಯ್ತಾ, ಬರೀ ಸುಳ್ಳು ಹೇಳ್ತಾರೆ. ಟ್ಯೂಷನ್ ನಮಗೆ ಪಾಠ ಮತ್ತು ಯಾವ ಪಾಠ ಓದ್ತಿದ್ದಿ? EVS ಕನ್ನಡನ ಇಂಗ್ಲಿಷ್? ಇಲ್ಲ ಬಿಡ. ಟ್ಯೂಷನ್ ಅಕ್ಕ ಪಾಠವನ್ನು ಕಲಿಸಿಕೊಡುತ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟ್ಯೂಷನ್ ಅಕ್ಕನ ಹೆಸರು ನಾಗಶ್ರೀ. ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ. ನೆಕ್ಸ್ಟ್ ಏನೇನ್ ಮಾಡಿಸ್ತಾರೆ ನಿಮ್ ಟ್ಯೂಷನ್ ಅಲ್ಲಿ? ಒಂದೊಂದು ಹಾಕ್ತಾರೆ, ಡಿಕ್ಟೇಷನ್ ಹಾಕ್ತಾರೆ, ಎಕ್ಸಾಮ್ ಹಾಕ್ತಾರೆ. ಇಷ್ಟೇನಾ? ಜೈ ಹಿಂದ್. ಈಗ ಗಂಡ್ ಮಕ್ಳಿಂದ ಒಂದು ಹಾಡು.
ಸೊ ಯಾವ ಹಾಡು? ಎಸ್ ಈಗ ಹೆಣ್ಮಕ್ಳು ಯಾರು ದೇಶಭಕ್ತಿ ಗೀತೆ ನಾಡಗೀತೆ ಯಾವ್ದಾರು ಹೇಳ್ತೀರಾ? ಹೆಣ್ಮಕ್ಳು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆದು ಮರೆಯದಿರು ಚಿನ್ನ ಮರೆತೆ ಆದರೆ ಚಪ್ಪಾಳೆ ಹೊಡಿರಿ ಎಲ್ಲ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಗೆ कचिकली सदा मासूम चेहरा नियत नूरानी सदा दिल है सुनहरा कचिकली सदा मासूम चेहरा नियत नूरानी सदा दिल है सुनहरा पर्दे के पीछे किए किसनु बता पर्दे के पीछे किए किसनु बता एक फीमी में चस्का चखावा तेनु शरारत सिखावा जतो नड़ा लड़ावा तेनु शरारत सिखावा जतो नड़ा लड़ावा ओम तस्मै श्री नारायणानि पुरुषोत्तम गुरुनि सिद्ध बुद्धनि स्कंद विनायक सविता पावकनी ದೊಡಮ ದೊಡಮದ ಚಿಕ್ಕಮ ಚಟ್ನಿ ಕೊಡಲು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಕ ಸೊಪ್ಪು ನೀವು ಮಾಡಲು ತಪ್ಪು ಗಿಲಿ ಗಿಲಿ ಏನ್ ಡಬಕ್ಕ ಗಿಲ್ಲ ಬಾತು ಮಾಡನ್ ಡಬಕ್ಕ ಇನ್ನು ಕೇಕ್ ಕಟ್ಟಿಂಗ್ ಮಾಡೋಕ್ಕೂ ಸ್ಟಾರ್ಟ್ ಆಗೋಯ್ತು. ದಿನ ಇಷ್ಟು ಬೇಗ ಕಳೀತು ಅಂತ ಗೊತ್ತೇ ಆಗಿಲ್ಲ. ವರ್ಷ ಕಳೀತಾ ಬಂತು, ದಿನವೂ ಕಳೀತಾ ಬಂತು, ಇವತ್ತಿನ ದಿನ ಕೂಡ ಕಳೀತಾ ಬಂತು. ಮಕ್ಕಳ ಜೊತೆಗೆ ಆಡಿರುವಂತಹ ಪ್ರತಿಯೊಂದು ಫನ್ ಕೂಡ ಸಖತ್ ಖುಷಿ ಆಯಿತು. ಇನ್ನು ಆ ಎಲ್ಲ ಮಕ್ಕಳು ಕೂಡ ಅಕ್ಕಂಗೋಸ್ಕರ ಗಿಫ್ಟೆಲ್ಲ ತಂದುಕೊಟ್ಬಿಟ್ರು. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ನನ್ನ ತಂಗಿನ ಟೀಚರಾಗಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ. ಈ ಟ್ಯೂಷನ್ ಜರ್ನಿ ಸ್ಟಾರ್ಟ್ ಆಗಿ ಅವ್ರದ್ದು 3 ವರ್ಷ ಆಯಿತು. 3 ವರ್ಷದೊಳಗೆ ಒಂದೊಂದು ನೆನಪು, ಒಂದೊಂದು ಸಿಹಿ ಘಟನೆ. ಇನ್ನು ಬರ್ತ್ಡೇಗಂತೂ ಮಾಡುವಂತಹ ಮಜಾನೇ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳು ಕೊಟ್ಟಿರುವಂತಹ ಗಿಫ್ಟ್ನ ರಿವೀಲ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಚಂದ ಪುಟ್ಟಿ ಅಂತೂ ಬಳೆ ಕೊಟ್ಟಿದ್ಲು, ಸೀರೆ ಬಂದಿತ್ತು, ಎಲ್ಲ ಕೂಡ ಆಸಮ್ ಆಗಿತ್ತು. ದಿನ ಅಂತೂ ಸಖತ್ತಾಗಿ ಕಳೀತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ. ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ, ಇನ್ನು ಹೇಗಿದೆ ಅಂತ ನೀವೇ ನೋಡ್ತಾ ಇದ್ದೀರ. ದಿನ ಅಂತೂ ತುಂಬಾ ಚೆನ್ನಾಗಾಯಿತು. ಬಟ್ ದಿನ ಫುಲ್ ಮರ್ಜ್ ಆಗಿಬಿಟ್ಟಿತ್ತು. ಸಂಡೇ ಆಗಿದ್ದಕ್ಕೆ ಸಖತ್ತಾಗಿ ಸೆಟಲ್ ಆಗಾಯಿತು. ಅದೇ ವೀಕ್ ಡೇಸಲ್ಲಿ ಆಗಿದ್ರೆ ವರ್ಕಿಗೆ ಹೋಗ್ತಾ ಇದ್ವಿ, ಹಾಗಾಗಿ ಫುಲ್ ಸ್ಕೆಡ್ಯೂಲ್ ಆಗಿರ್ತಿದ್ವಿ. ಇನ್ನು ನೋಡ್ತಾ ಇದ್ದೀರಾ, ಮಕ್ಕಳು ಕೊಟ್ಟಿರೋಂಥ ಗಿಫ್ಟ್ನ ಪ್ರತಿಯೊಂದನ್ನು ಕೂಡ ನನ್ನ ತಂಗಿ ಓಪನ್ ಮಾಡ್ತಾ ಇದ್ಲು. ಥ್ಯಾಂಕ್ ಯು ಪುಟ್ಟ.
ಇನ್ನು ಮಕ್ಕಳು ಒಂದು ಸ್ಯಾರಿಲಿ ಫೋಟೋ ಪೋಸ್ ಕೊಡಿ ಅಕ್ಕ, ಒಂದು ವಿಡಿಯೋ ಮಾಡಿ ಅಕ್ಕ ಅಂತ ಹೇಳ್ತಾ ಇದ್ರು. ನೋಡ್ತಾ ಇರುವಂಥದ್ದು ಸ್ಯಾರಿ ಅಂತೂ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದ್ಲು ತಂಗಿ. ಸೊ ಮಕ್ಕಳಂತೂ ಸಖತ್ ಖುಷಿ ಆದರು. ಲಾಸ್ಟಿಗೆ ಒಂದಿಷ್ಟು ಕೇಕು ಎಲ್ಲ ಕಟ್ ಮಾಡಿ ನಂತರ ತಿನ್ನಲೇಬೇಕಲ್ವಾ, ಅದಕ್ಕಿಂತ ಮುಂಚೆ ಒಂದಿಷ್ಟು ಸೆಲ್ಫೀಸ್ ತೊಗೊಂಡು ಅವರು ಕೂಡ ಹೊರಟೇ ಬಿಟ್ಟರು. ಕ್ಲೀನ್ ಮಾಡಿ ಕೇಕೆಲ್ಲ ಕೊಟ್ಟು ಮಕ್ಕಳಿಗೂ ಕೂಡ ಖುಷಿಯಾಗಿ ಕಳಿಸಿರುವಂಥದ್ದು. ಡೇ ಅಂತೂ ಸಖತ್ತಾಗಾಯಿತು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಅವ್ರ ಬರ್ತಡೇ ಅಷ್ಟೇ ಎಂಜಾಯ್ ಮಾಡಿದರು, ಅದು ನಮಗೆ ಸಿಕ್ಕಾಪಟ್ಟೆ ಖುಷಿ. ಈಗೆಲ್ಲ ಆಯಿತು ಇವತ್ತಿನ ದಿನ ಅಂತ ಹೇಳಿ ಆಲ್ರೆಡಿ ದಿನ ಎಲ್ಲ ಕಳೆದೋಯ್ತು. ಸಂಡೇ ಇದಕ್ಕೆ ಬೇಗನೆ ಕಳೆದೋಯ್ತು ಅಷ್ಟು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ತಂಗಿ. ಥ್ಯಾಂಕ್ ಯು. ಸೊ ಯಾವಾಗಲೂ ಖುಷಿಯಾಗಿರು, ಸೊ ಯಾವಾಗಲೂ ಹ್ಯಾಪಿಯಾಗಿರು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹಾಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಮತ್ತೆ ವಿಡಿಯೋದಲ್ಲಿ